ಜಿಲ್ಲಾ ಪಂಚಾಯತಿಗೆ ಪ್ರತಿಯೊಂದು ಲೈನು ಆ್ಯಕ್ಟಲ್ಲಿ ನೋಡಿದ್ದೆ, ಎಷ್ಟೆಷ್ಟು ಕಾನೂನಲ್ಲಿ ಶಕ್ತಿ ಇದೆ ಅಂತೇಳಿ ಓದಿದೆ. ಈಗ ಬಿಟ್ಬಿಟ್ಟೆ. ಮೊನ್ನೆ ನಾನು MA ಪಾಸ್ ಮಾಡಿದೆ 2008ರಲ್ಲಿ. ಲೋಕಲ್ ಬಾಡಿ ಎಲೆಕ್ಷನ್ದು ಒಂದು ಸಬ್ಜೆಕ್ಟ್, ಲೋಕಲ್ ಬಾಡಿ ಬಗ್ಗೆ ಒಂದು ಸಬ್ಜೆಕ್ಟ್ ಇತ್ತು, ನಮ್ಮ ಗ್ರಾಮ ಪಂಚಾಯತಿ ಮತ್ತು ಮುನ್ಸಿಪಾಲ್ಟಿಗಳ ಬಗ್ಗೆ. ನನಗೆ ನಮ್ಮ ಯಾರೋ ಯೂನಿವರ್ಸಿಟಿಯವ್ರು ಹೇಳ್ತಿದ್ರು, ಅತಿ ಹೆಚ್ಚು ಮಾರ್ಕು ನಿಮಗೆ ಬಂದಿದೆ ಸ್ವಾಮಿ ಅಂತೇಳಿ. ನನ್ನ ಅನುಭವದಲ್ಲಿ ನಾನು ಬರೆದಿದ್ದೆ. ಸೊ ಹಂಗೆ ನಾನು ಗ್ರ್ಯಾಜುಯೇಟ್ ಆದಾಗ ರೀಸೆಂಟಾಗೆ ನಾನು 2008 ಎಕ್ಸಾಮ್ ಬರೆದು MA ಪಾಸ್ ಮಾಡಿದೆ. ಸೊ ಆಗ ನನಗೆ ನನ್ನ ಅನುಭವದಲ್ಲಿ ಬರೆದು, ಹಂಗೆ ನೀವು ಪ್ರತಿಯೊಬ್ಬರು ಕೂಡ ಕಾನೂನನ್ನು ತಿಳ್ಕೊಳ್ಬೇಕು. ಕಾನೂನಲ್ಲಿ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ, ಕಾನೂನು ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗ್ಬೇಡಿ. ಕಾನೂನು ಬಿಟ್ಟು ಕೆಲಸ ಮಾಡೋಕ್ಕೆ ಹೋಗಿ ದುಡ್ಡಿನ ಆಸೆಗೆ ಎಲ್ಲ ಕೊನೆಗೆಲ್ಲೋ ಕೆಲವರೆಲ್ಲ ಆಲೆ ಪೊಲೀಸ್ ಸ್ಟೇಷನ್ನು, ಕೇಸು, ಜೈಲು ಇವೆಲ್ಲ ಆಗಿದೆ. ಯಾವ ದುಡ್ಡು ಕೂಡ ನಿಮ್ಗೆ ಉಳಿದಿಲ್ಲ. ನೀವೇನಾದ್ರು ಒಂದು ಒಳ್ಳೇದು ಮಾಡ್ತೀರಿ, ಅದು ಮಾತ್ರ ಇವತ್ತು ಉಳ್ಕೊಳ್ಳಿಕ್ಕೆ ಸಾಧ್ಯ. ಇವತ್ತು ಒಳ್ಳೆಯ ಅಧಿಕಾರಿಗಳಿದ್ದಾರೆ, ನಮ್ಮ ರಣದೀಪ್ ಅವರು, ಸಮೀರ್ ಅವರು, ನಮ್ಮ ಅರುಂಧತಿ, ಇವರೆಲ್ಲ ಭಾಳ ಪ್ರಾಮಾಣಿಕವಾದಂಥ ಅಧಿಕಾರಿಗಳು, ಒಳ್ಳೆ ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ನನಗೂ ಅವರೆಲ್ಲ ನಾನು ಇಲ್ಲಿ ಬರೋಕ್ಕಿಂತ ಮುಂಚಿದಾಗ ಅವ್ರ ಹತ್ರ ಅನೇಕ ವಿಚಾರಗಳನ್ನು ಯಾವ ರೀತಿ ಈ ಇಲಾಖೆ ನಡೀತಾ ಇದೆ ಅಂತೇಳಿ ನಾನು ಕೂಡ ಪರಿಶೀಲನೆ ಮಾಡಿದೆ, ವಿಮರ್ಶೆ ಮಾಡಿದೆ. ಭಾಳ ಉತ್ತಮವಾಗಿ ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ. ಇಡೀ ರಾಜ್ಯಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ಒಂದು ಸೇರಿಸಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ. ವಿಶ್ವಾಸ ಇರಲಿ. ಎಲ್ಲರೂ ಕೂಡ ಮನೆಗೆ ಹೋಗಿ ನೀವು ಭೇಟಿ ಮಾಡಿ ಜನರ ಹೃದಯನ ಗೆಲ್ಲಕ್ಕೆ ನಿಮ್ಗೊಂದು ದೊಡ್ಡ ಅವಕಾಶ ಇದೆ. ಗಾಂಧೀಜಿಯವರು ಏನು ಹೇಳ್ತಾರೆ, ನಿನ್ನನ್ನು ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ಮೆದುಳು ಉಪಯೋಗಿಸು, ಬೇರೆಯವ್ರನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ನಿನ್ನ ಹೃದಯ ಉಪಯೋಗಿಸು ಅಂತ ಹೇಳ್ತಾರೆ. ಅಂದರೆ ಪ್ರೀತಿಯಿಂದ ಸೇವೆ ಮಾಡಿ ಜನರನ್ನ ಕೆಲಸ ಮಾಡು ಅಂತೇಳಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ. ಹಂಗೆ ಇವತ್ತು ಆಗಿದೆ. ನಮ್ಮ DR ಪಾಟೀಲ್ ಇದ್ದಾರೆ, ಅವರು ಪಂಚಾಯತ್ ವ್ಯವಸ್ಥೆಯಲ್ಲಿ ಅವರು ಮಗ್ನರಾಗಿದ್ದಾರೆ. ಅವ್ರಿಗೂ ದೊಡ್ಡ ಅನುಭವ ಇದೆ. 3 ಸತಿ MLA ನಮ್ಮ ಜೊತೆ ಆಗಿದ್ದರು. ಈಗ ಅವ್ರಿಗೆ ಈ ಜವಾಬ್ದಾರಿಯನ್ನು ಸ್ಥಳೀಯ ಸಂಸ್ಥೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದರು. ಅವರು ನಮ್ಮ ನಾರಾಯಣ ಸ್ವಾಮಿ ಎಲ್ಲ ಈಗ ಅವರು ಕೂಡ ಎಲ್ಲ ಮಾಡಿದ್ದಾರೆ. ನಮ್ಮ ಇರೋಂಥ MLAಗಳೆಲ್ಲ ಕೂದಿರೋರೆಲ್ಲ ಭಾಳ ಪಂಚಾಯತಿಯಲ್ಲಿ ನಾವು ಅವ್ರನ್ನ ಕರೀಲೇ ಇಲ್ಲ, ಅವರಿಗೆ ಆಸಕ್ತಿ ಎಲ್ಲ. ಈಗ ಸ್ಟೇಜ್ ಮೇಲೆ ಕೂತಿರೋರೆಲ್ಲ ಕೂಡ ನಿಮ್ಮ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಆಸಕ್ತಿ ಇಟ್ಕೊಂಡು ನಿಮಗೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ, ಪ್ರಿಯಾಂಕ್ ಖರ್ಗೆ ಅವರ ಮುಖಂಡತ್ವದಲ್ಲಿ ಒಂದು ದೊಡ್ಡ ಐತಿಹಾಸಿಕವಾದಂಥ ಗ್ರಾಮೀಣ ಪ್ರದೇಶದ ಜನರ ಬದುಕಿಗೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೀವಿ. ಇದನ್ನು ನಾನು ಏನು ಹೇಳಿದ್ದೀನಿ ಅಕ್ಷರಶಃ ಪ್ರತಿಯೊಂದು ನಂಬರು ಕೂಡ ಭಾಳ ಶಾಶ್ವತವಾಗಿ ಉಳ್ಕೊಳ್ಳುವಂಥದ್ದು. ನೀವೆಲ್ಲ ಸೇರಿ ಜನರ ಹೃದಯವನ್ನು ಗೆಲ್ಲಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ, ಈ ಸರ್ಕಾರ ನಿಮಗೋಸ್ಕರ ಇದೆ, ನಿಮ್ಮ ಕೈಯನ್ನು ಬಲಪಡಿಸಲಿದೆ. ಸ್ಥಳೀಯ ಸಂಸ್ಥೆಗಳೇ ನಮ್ಮ ಆಧಾರ ಸ್ತಂಭ, ನೀವು ನಾಯಕರಾಗಿ ಬೆಳಿಬೇಕು, ನಮ್ಮ ಆಶೀರ್ವಾದ ನಿಮ್ಮ ಜೊತೆಯಲ್ಲಿದೆ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ